ನಮಸ್ಕಾರ. ಇದು ಕೂಡ 2000 ಚಂದಮಾಮದಲ್ಲಿ ಇರುವಂಥ ಜನವರಿ ಫೆಬ್ರವರಿ ತಿಂಗಳಿನ ಕಥೆ. ಇದು 25 ವರ್ಷಗಳ ಹಿಂದೆ ಪ್ರಕಟವಾಗಿರೋ ಕಥೆನ ಮತ್ತೆ ಮತ್ತೆ ಒಂದೊಂದು ಸರ್ತಿ ಪ್ರಕಟಿಸಿರ್ತಾರಲ್ಲ, ಆ ಥರ 25 ವರ್ಷದ ಹಿಂದಿನ ಕಥೆ ಇದು. ದನಕ್ಕಾಗಿ ಧನ ಸಹಾಯ ಅಂತ ಇದಕ್ಕೆ ಹೆಸರಿದೆ. ಒಂದು ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ ಮನೆ ಮುಂದೆ ಒಬ್ಬ ಬೈರಾಗಿ ಬಂದುಬಿಟ್ಟು ಒಂದು ದಿವಸ, ನನಗೆ ಬುದ್ಧಿವಂತಿಕೆ ಇದೇ ಹೊರತು ಅದನ್ನು ಉಪಯೋಗಿಸ್ಕೊಳ್ಳೋರು ಎಲ್ಲೂ ನನಗೆ ಸಿಗ್ತಾ ಇಲ್ಲ, ಅದನ್ನು ನಾನು ಉಪಯೋಗಿಸ್ಕೊಳ್ಳೋಕ್ಕೆ ಆಗಲ್ಲ, ಏನು ಮಾಡಲಿ ಅಂತ ಜೋರಾಗಿ ಗಟ್ಟಿಯಾಗಿ ಹೇಳಿಬಿಟ್ಟು ಹೊರಟೋಗ್ತಾ ಇರ್ತಾನೆ. ಹೀಗೆ ಕೆಲವು ದಿವಸ ದಿನ ಬರೋದು, ರಾಜನ ಮನೆ ಮುಂದೆ ಈ ಮಾತು ಹೇಳೋದು ಹೋಗೋದು, ಹೀಗೆ ಮಾಡ್ತಿರ್ತಾನೆ. ರಾಜ ಒಂದು ದಿನ ಬೈರಾಗಿನ ಕರೆದುಬಿಟ್ಟು, ನೀನು ನಿತ್ಯನೂ ಹೇಳುವ ಈ ಮಾತುಗಳಿಗೆ ಏನು ಅರ್ಥ ಅಂತ ಪ್ರಶ್ನೆ ಕೇಳ್ತಾನೆ. ರಾಜ, ಸಹನೆಯಿಂದ ನನ್ನನ್ನು ನಂಬಿ ನನಗೆ ಬೇಕಾದಷ್ಟು ಹಣವನ್ನು ಕೊಟ್ಟರೆ ನಿನ್ನ ಬೊಕ್ಕಸ ಭರ್ತಿ ಮಾಡಿಕೊಡ್ತೀನಿ. ನಾನು ಪಡೆದ ಹಣಕ್ಕಿಂತಲೂ 10ರಷ್ಟು ಲಾಭ ನಿಮಗೆ ಸಿಗುತ್ತೆ ಅಂತ ಬೈರಾಗಿ ಉತ್ತರ ಹೇಳ್ತಾನೆ. ಬೈರಾಗಿ ಕೇಳಿದಷ್ಟು ದುಡ್ಡನ್ನು ಕೊಡೋಕ್ಕೆ ರಾಜ ಒಪ್ಕೋತಾನೆ. ಅದರ ಮಂತ್ರಿ ಇರ್ತಾನಲ್ಲ, ರಾಜನೊಡನೆ ಗುಟ್ಟಾಗಿ ಹೇಳ್ತಾನೆ, ಇದರಲ್ಲಿ ಏನಾದರೂ ಮೋಸ ಇರ್ಬೋದು, ಬೈರಾಗಿಗಳನ್ನೆಲ್ಲ ಹಾಗೆ ನಂಬ್ಕೋಬಾರ್ದು ನಾವು ಅಂತ. ಆದರೂ ರಾಜ ಆ ಬೈರಾಗಿಗೆ ಅವನು ಕೇಳಿದಷ್ಟು ಹಣವನ್ನು, ಧನ ಸಹಾಯವನ್ನು ಮಾಡಿಬಿಡ್ತಾನೆ. 1 ವರ್ಷ ಆಗುತ್ತೆ. ಮತ್ತೆ ಬೈರಾಗಿ ಕಾಣಿಸೋದೇ ಇಲ್ಲ. 1 ವರ್ಷ ಆದಮೇಲೆ ತಿರ್ಗಾ ಬೈರಾಗಿ ಬರ್ತಾನೆ, ರಾಜನ ಹತ್ರ ಬರ್ತಾನೆ. ಬಂದುಬಿಟ್ಟು, ನೆನಪಿದೆಯೇ ಮಹಾರಾಜ, ನನ್ನ ಯೋಜನೆ ನಡೆಸ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ಹಣ ಬೇಕಾಗಿದೆ ನನಗೆ ಅಂತ ಹೇಳ್ತಾನೆ. ಮಂತ್ರಿ ಮತ್ತೆ ಅಡ್ಡಿಪಡಿಸಿದ್ರು ಕೂಡ ರಾಜ ಆ ಬೈರಾಗಿಗೆ ಹಣವನ್ನು 2ನೇ ಸಲಿನೂ ಕೊಟ್ಬಿಡ್ತಾನೆ. ಮತ್ತೂ 1 ವರ್ಷ ಆಗುತ್ತೆ. ಈಗ ಬೈರಾಗಿ ಮತ್ತೆ ಬರ್ತಾನೆ. ರಾಜ, ನಾನು ಮಾಡ್ತಿರೋ ಕೆಲಸ ಕೊನೆಗಟ್ಟಕ್ಕೆ ಬಂದಿದೆ, ಈಗ ಹಣ ಸಾಲದಾಗಿದೆ, ಅದಕ್ಕೆ ಇನ್ನು ಸ್ವಲ್ಪ ನನಗೆ ಧನ ಸಹಾಯ ಬೇಕು ಅಂತ ಹೇಳ್ತಾನೆ. ಆಗ ಬೇಡ ಅಂತ ಮಂತ್ರಿ ಹೇಳಿದ್ರೆ ರಾಜ ಕೇಳಲ್ಲ. ರಾಜ ಮಂತ್ರಿನ ಸಮಾಧಾನಗೊಳಿಸಿ ಬೈರಾಗಿ ಕೇಳಿದ ಹಣವನ್ನು ಅವನು ಕೊಟ್ಟು ಕಳಿಸ್ಬಿಡ್ತಾನೆ. ಮತ್ತೂ 1 ವರ್ಷ ಆಗುತ್ತೆ. ಬೈರಾಗಿ ಮತ್ತೆ ಬರ್ತಾನೆ. ಏನಪ್ಪ, ನಿಂಗಿನ್ನೂ ಹಣ ಬೇಕಾ ಅಂತ ರಾಜ ಬೈರಾಗಿನ ನೋಡ್ಬಿಟ್ಟು ಕೇಳ್ತಾನೆ. ನಿಮ್ಮ ಸಹನೆಗೆ ಅತ್ಯಂತ ಧನ್ಯವಾದ ಸ್ವಾಮಿ, ಕೆಲಸ ಎಲ್ಲ ಮುಗಿದಿದೆ, ನೀವಿಬ್ಬರು ನನ್ನ ಜೊತೆ ಬನ್ನಿ, ನಿಮಗೆ ತೋರಿಸ್ತೀನಿ ಅಂತ ಬೈರಾಗಿ ಕೇಳ್ತಾನೆ. ರಾಜ ಬೈರಾಗಿ ನಂಬಿದ್ರು ಕೂಡ ಹೊರಡೋಕ್ಕೆ ಬೈರಾಗಿ ಜೊತೆ ಸಿದ್ಧ ಆದರೂ ಕೂಡ ಮಂತ್ರಿಗೆ ಮಾತ್ರ ಅನುಮಾನ ಇದ್ದೇ ಇರುತ್ತಲ್ಲ. ನಮ್ಮಿಬ್ಬರನ್ನೇ ಬರೋಕ್ಕೆ ಹೇಳ್ತೀಯನಲ್ಲ, ಯಾಕೆ? ಬೈರಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅದು ನಮಗೆ ಗೊತ್ತಿಲ್ಲದೆ ನಾವು ಹೆಂಗೆ ಬೈರಾಗಿ ನಂಬ್ಕೊಂಡು ಹೋಗೋದು ಅಂತ, ಇದು ಒಳ್ಳೆಯದಲ್ಲ ಸ್ವಾಮಿ ಅಂತ ಮಂತ್ರಿ ಹೇಳ್ತಾನೆ. ನಂಬುವುದಕ್ಕೂ ಸಹನೆಯಿಂದಿರುವುದಕ್ಕೂ ನಾನು ಮೊದಲೇ ಒಪ್ಪಿಗೆ ಕೊಟ್ಬಿಟ್ಟಿದ್ದೀನಲ್ವ ಅವನಿಗೆ, ಅದರಿಂದ ಅದರ ಅವಶ್ಯಕತೆ ಈಗ ಬರಲ್ಲ ನನಗೆ. ನನ್ನನ್ನು ನಾನು ರಕ್ಷಿಸ್ಕೋತೀನಿ ಅಂತ ಸಂದರ್ಭ ಬಂದರೆ, ನಾನು ರಾಜ ಅಲ್ವಾ, ನನ್ನನ್ನು ನಾನು ರಕ್ಷಿಸ್ಕೋತೀನಿ, ನಿನಗೆ ಆ ಥರ ಏನು ಅನುಮಾನ ಬೇಡ ಅಂತ ರಾಜ ಸಮಾಧಾನ ಮಾಡಿಬಿಟ್ಟು ಮಂತ್ರಿಗೆ ಇಬ್ಬರೂ ಹೋಗ್ತಾರೆ. ಆವಾಗ ಬೈರಾಗಿ ಹೇಳ್ತಾನೆ, ಮಂತ್ರಿಗಳು ಭಯಪಡೋದಾದರೆ 2 ಅಂಗರಕ್ಷಕರನ್ನು ಕೂಡ ನಿಮ್ಮ ಜೊತೆ ಕರ್ಕೊಂಡು ಬರ್ಬೋದು, ನಂದೇನು ಅಭ್ಯಂತರ ಇಲ್ಲ ಅಂತಾನೆ. ಸರಿ, ಮಂತ್ರಿ ಮೇಲೆ ಏನು ಬೇಡ ಅಂತ ಹೇಳಿದ್ರು ಒಳಗಡೆ 2 ಗುಟ್ಟಾಗಿ ಅಂಗರಕ್ಷಕರನ್ನ ಅರೇಂಜ್ ಮಾಡ್ಕೊಂಡಿರ್ತಾನೆ, ಸಿದ್ಧಪಡಿಸ್ಕೊಂಡು ರೆಡಿಯಾಗಿ ಇಟ್ಕೊಂಡಿರ್ತಾನೆ. ಆಗ ಏನು ಬೇಡ, ನಡೆ ಹೋಗೋಣ ಅಂತ ಸುಮ್ಮನೆ ಹೇಳಿಬಿಟ್ಟು ಮಂತ್ರಿ ಮತ್ತು ರಾಜ ಮತ್ತು ಬೈರಾಗಿ 3 ಜನನೂ ಹೊರಡ್ತಾರೆ. ಬೈರಾಗಿ ಪಟ್ಟಣ ದಾಟಿ ಬೆಟ್ಟದ ಕಡೆಗೆ ಹೋಗಿ ಕಾಡನ್ನೂ ಕಳೆದು ಅಲ್ಲಿ ಸಮುದ್ರದ ಅಂಚಿಗೆ ಅವರಿಬ್ಬರನ್ನೂ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಚಿಕ್ಕ ದೋಣಿ ಸಿದ್ಧವಾಗಿರುತ್ತೆ. ಬೈರಾಗಿ, ರಾಜ, ಮಂತ್ರಿ ಅದರಲ್ಲಿ ಹತ್ತಾರೆ. ಹಾಗೆ ಇಬ್ಬರು ದೋಣಿ ನಡೆಸೋರು. ಈ 5 ಜನಕ್ಕೆ ಆ ದೋಣಿನಲ್ಲಿ ಜಾಗ ಇರುತ್ತೆ. ದೋಣಿ ಬಹುದೂರ ಹೋದ್ಮೇಲೆ ಒಂದು ಚಿಕ್ಕ ದ್ವೀಪಕ್ಕೆ ಹೋಗುತ್ತೆ. ಆ ದ್ವೀಪದ ತುಂಬ ಹೆಜ್ಜೆ ಮುಳುಗುವಷ್ಟು ದಟ್ಟವಾದ ಬೂದಿ, ಅಂದರೆ ಕರಿ ಬೂದಿಯಿಂದ ತುಂಬ ಹೋಗಿರುತ್ತೆ ಆ ದ್ವೀಪ. ಬೂದಿ ಮೇಲೆ ಕೊಕ್ಕರೆಗಳು ಹಿಂಡಾಗಿ ಹಾರಾಡ್ತಾ ಇರುತ್ತೆ. ಬೂದಿ ಹರಹಿನ ಮಧ್ಯೆ ಒಂದು ಕಾಲ್ದಾರಿ ಕೂಡ ಇರುತ್ತೆ, ನಡ್ಕೊಂಡು ಹೋಗೋ ಥರ ಕಾಲ್ದಾರಿ ಇರುತ್ತೆ. ಈ ದ್ವೀಪ ಯಾವುದೋ ಮಾಂತ್ರಿಕ ದ್ವೀಪದ ಹಾಗಿದೆಯಲ್ಲ, ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಮಂತ್ರಿ ಕೇಳ್ತಾನೆ. ಮಂತ್ರಿ ಕತ್ತಿ ಹಿಡಿದು ಕೇಳ್ತಾನೆ, ಅವನಿಗೆ ಅನುಮಾನ ಇರುತ್ತಲ್ಲ. ಆತರ ಪಡಬೇಡಿ ಮಹಾಶಯ, ಇದೊಂದು ಪುಟ್ಟ ದ್ವೀಪ, ಹೆಚ್ಚು ಜನರು ಬಂದರೆ ಬೂದಿ ಚೆದರಿ ಹೋಗುತ್ತದೆ, ಕೊಕ್ಕರೆಗಳು ಹೆದರಿ ಬಿಡುತ್ತವೆ, ಅದರಿಂದಲೇ ನಾನು ಕಾವಲಿನ ಸಿಪಾಯಿಗಳನ್ನ ಬೇಡ ಅಂತ ಹೇಳಿದೆ ಅಂತ ಬೈರಾಗಿ ಉತ್ತರ ಹೇಳಿಬಿಡ್ತಾನೆ. ಬೈರಾಗಿ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಅಲ್ಲಿ ಒಂದು ಕಬ್ಬಿಣದ ಬಾಗಿಲು ತೆಗಿತಾನೆ. ಅಲ್ಲಿ ಕೆಳಗಿಳಿಯೋಕ್ಕೆ ಸುರಂಗದ ಥರ ಮೆಟ್ಲಿರುತ್ತೆ. ಆ ಮೆಟ್ಟಲಲ್ಲಿ ಇಳ್ಕೊಂಡು ಹೋಗಿ ಕೆಳಗಡೆ ಏನಿದೆ ಅಂತ ನೋಡ್ಕೊಂಬರೋದಕ್ಕೆ ರಾಜನ್ನ ಕಳಿಸ್ತಾನೆ. ರಾಜ ಹಿಂದಿರುಗಿ ಬರೋವರೆಗೂ ಮಂತ್ರಿ ಗಟ್ಟಿಯಾಗಿ ಬೈರಾಗಿನ ಹಿಡ್ಕೊಂಡು ನಿಂತಿರ್ತಾನೆ. ಅವ್ನಿಗೆ ಅನುಮಾನ ಇರುತ್ತಲ್ಲ. ರಾಜ ನೆಲವಾಳ್ಗೆ ಹೋಗಿ ಇಳಿದು ನೋಡ್ತಾನೆ. ಮುತ್ತಿನ ರಾಶಿಗಳಿರುತ್ತೆ ಬೇಕಾದಷ್ಟಲ್ಲಿ. ನೋಡಿ ಕಣ್ಣು ತುಂಬಿಕೊಂಡು ಬರ್ತಾನೆ. ಮೇಲಕ್ಕೆ ಹತ್ತು ಬಂದುಬಿಟ್ಟು
ಮಂತ್ರಿನ ಕೂಡ ನೀನು ಹೋಗಿ ನೋಡ್ಕೊಂಬ ಅಂತಾನೆ. ಮಂತ್ರಿ ಕೆಳಗೆ ಹೋಗಿ ನೋಡ್ತಾನೆ. ಬಂದ್ಬಿಟ್ಟು ಬೈರಾಗೇಶ್ವರ, ನಿನ್ನ ನಂಬಿದ್ದು ಒಳ್ಳೇದಾಯಿತು, ನಿನ್ನನ್ನು ನಾನು ಅನುಮಾನಿಸ್ತಾ ಇದ್ದೆ, ದಯವಿಟ್ಟು ನನಗೆ ಕ್ಷಮಿಸು ಅಂತ ಕ್ಷಮೆ ಯಾಚಿಸ್ಬಿಡ್ತಾನೆ. ರಾಜ ಬೈರಾಗಿಯಿಂದ ಏನಪ್ಪ ಇದೆಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಬೈರಾಗಿ ಹೇಳ್ತಾನೆ, ನಾನು ಸದಾನಂದ ಅಂತ ಒಬ್ಬ ವ್ಯಾಪಾರಿಯಾಗಿದ್ದೆ. ವ್ಯಾಪಾರ ಮಾಡ್ತಾ ಮಾಡ್ತಾ ಈ ದ್ವೀಪದ ರಹಸ್ಯವನ್ನು ತಿಳ್ಕೊಂಡೆ. ಆ ದ್ವೀಪದ ಸುತ್ತಲೂ ಬಂಡೆ ಇದೆ. ಸಮುದ್ರದ ಅಲೆಗಳು ಬಂದು ಹೋದಾಗ ಆ ಬಂಡೆ ಹೊರಗೆ ಕಾಣಿಸುತ್ತೆ ಅಷ್ಟೇ. ಆ ಬಂಡೆಗಳ ಮೇಲೆ ಬೇಕಾದಷ್ಟು ಮುತ್ತಿನ ಚಿಪ್ಗಳು ಇರ್ತಾಯಿದ್ವು. ಕೊಕ್ಕರೆಗಳು ಮುತ್ತಿನ ಚಿಪ್ಪಿನಲ್ಲಿರುವ ಮಾಂಸದ ತುಣುಕಿಗಾಗಿ ಅವುಗಳನ್ನು ಎತ್ಕೊಂಡು ಬಂದು ಈ ದ್ವೀಪದಲ್ಲಿ ಇಳೀತಾ ಇದ್ವು. ಆ ಚಿಪ್ಪುಗಳಲ್ಲಿ ಬೇಕಾದಷ್ಟು ಮುತ್ತು ಇರ್ತಾಯಿತ್ತು. ಆ ಕುಂದದ ಧನವನ್ನು ನಾನು ಸಂಗ್ರಹಿಸುವ ಪ್ರಯತ್ನ ಮಾಡಿದೆ. ಆದರೆ ಅಷ್ಟರಲ್ಲಿ ನನ್ನ ಹೆಂಡತಿ ಸತ್ತೋಗ್ಬಿಟ್ಲು, ನನ್ನ ಮಕ್ಕಳು ಸತ್ತೋದ್ರು. ನನಗೆ ಜೀವನದಲ್ಲಿ ವಿರಕ್ತಿಯಾಗೋಯ್ತು. ಅದಕ್ಕೆ ಬೈರಾಗಿ ಆಗಿಬಿಟ್ಟೆ. ಆದರೆ ಈ ದ್ವೀಪದಲ್ಲಿರುವ ಮುತ್ತಿನ ಯೋಚನೆ ನನ್ನನ್ನು ಬಿಡ್ತಾನೇ ಇರಲಿಲ್ಲ. ಆ ಯೋಚನೆ ಬಿಡೋವರೆಗೂ ನನಗೆ ಪೂರ್ಣ ವೈರಾಗ್ಯ ಸಿದ್ಧಿಸೋದೇ ಇಲ್ಲ. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ನಿಮ್ಮ ಸಹಾಯ ಕೋರ್ಕೊಂಡೆ. ನೀವು ಕೊಟ್ಟ ಹಣದಿಂದ ಒಂದು ನೆಲಮಾಳಿಗೆ ಮಾಡಿಸಿದೆ. ಆಮೇಲೆ ದ್ವೀಪದ ಎಲ್ಲೆಡೆಗೂ ಸ್ವಲ್ಪ ದಟ್ಟವಾಗಿ ಬೂದಿಯನ್ನು ಚಲಿಸಿದ್ದೀನಿ. ಬೂದಿಯಲ್ಲಿ ಮುಚ್ಚಿ ಹೋಗುವ ಮುತ್ತಿನ ಚಿಪ್ಪುಗಳನ್ನು ಕೊಕ್ಕರೆಗಳು ಕಾಣದೆ ಮತ್ತೆ ಚಿಪ್ಪುಗಳನ್ನು ತರುತ್ತೆ. ಅಂದರೆ ನಿರಂತರವಾಗಿ ನಡೀತಿರ್ತಲ್ಲ, ಕಪ್ಪೆ ಚಿಪ್ ಮುತ್ತಿನ ಚಿಪ್ ತಂದು ಅದು ಹಾಕತ್ತೆ. ನಂತರ ದೋಣಿಯನ್ನು ಮನುಷ್ಯರನ್ನು ಹೊಂದಿಸಿಕೊಂಡು ಮುತ್ತಿನ ಚಿಪ್ಪುಗಳಿಂದ ಮುತ್ತು ತೆಗೆಸಿ ಅದನ್ನೆಲ್ಲ ನೆಲಮಾಳಿಗೆಯಲ್ಲಿ ಇರಿಸಿದ್ದೀನಿ ಅಂತ ಎಲ್ಲ ತೋರಿಸ್ಬಿಡ್ತಾನೆ. ನೀವು ಮೊದಲೇ ಹೇಳಿದ್ರೆ ನೀವು ನಂಬಲ್ಲ ಅಂದ್ಬಿಟ್ಟು ನಾನು ಇಷ್ಟು ಕಾಲ ತೊಗೊಂಡು ಇದನ್ನೆಲ್ಲ ಸಿದ್ಧ ಮಾಡಿ ನಿಮ್ಮನ್ನೇ ಕರ್ಕೊಂಬಂದು ಈ ವಿಷಯ ನಿಮಗೆ ಗುಟ್ಟಾಗಿಟ್ಕೊಂಡು ಹೇಳಿರಲಿಲ್ಲ, ಇದೇ ಕಾರಣ ಅಂತ ಹೇಳಿಬಿಡ್ತಾನೆ. ನಾನು ಪ್ರಾರಂಭಿಸಿದ ಕೆಲಸ ಈಗ ಮುಗೀತು. ಇನ್ಮೇಲೆ ಈ ಮುತ್ತು ಎಲ್ಲ ನೀವೇ ತಗೊಂಡು ರಾಜ್ಯನ ಸುಭಿಕ್ಷ ಮಾಡ್ಕೊಳ್ಳಿ. ಇನ್ನು ನನ್ನ ಬಾಳಿನಲ್ಲಿ ಯಾವ ಅಪೇಕ್ಷೆನೂ ನನಗಿಲ್ಲ. ನಾನು ಹೋಗಿ ನಿಶ್ಚಿಂತೆಯಿಂದ ತಪಾಸ್ ಮಾಡ್ಕೋತೀನಿ. ನೀವು ನಿಮ್ಮ ಪ್ರಜೆಗಳೆಲ್ಲ ಸುಖವಾಗಿರಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹರಿಸ್ಬಿಟ್ಟು ಬೈರಾಗಿ ತನ್ನಷ್ಟಕ್ಕೆ ತಾನು ಎಲ್ಲೋ ಹೊರಟೋಗ್ತಾನೆ. ನಮಸ್ಕಾರ.